ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ಕೆಲ ದಿನಗಳು ಮಾತ್ರ ಉಳಿದಿವೆ ಪ್ರಥಮ PUC 2025ರ ಒಂದು ವಾರ್ಷಿಕ ಪರೀಕ್ಷೆಗೆ. ನೀವೆಲ್ಲರೂ ಸಿದ್ಧತೆಯನ್ನು ಬಹಳ ಜೋರಾಗಿ ಮಾಡ್ತಾ ಇರಬಹುದು. ಕೆಲವೊಂದು ಸಲ ಏನಾಗ್ತದೆ ಅಂತಂದರೆ, ನಾವು ಎಷ್ಟೇ ಸಲ ಅಭ್ಯಾಸ ಮಾಡಿದರೂ ಸಹ ಕೆಲವೊಂದು ಸಾರಿ ನಾವು ಎಲ್ಲೆಲ್ಲಿ ಎಡುತ್ತೀವಿ ಅಂತಂದರೆ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಪೇರ್ ಮಾಡೋದನ್ನು ಜೊತೆಗೆ ಹಿಂದಿನ ವರ್ಷ ಬಂದಿರುವಂಥ ಪ್ರಶ್ನೆಗಳನ್ನು ಈ ಬರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳು ಬಹಳ ಉಂಟು. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಮನವರಿಕೆ ಆಗಿರಬೇಕೇನು ಅಂತಂದರೆ, ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅತಿ ಹೆಚ್ಚು ಪ್ರೆಫರನ್ನು ಮಾಡಿ. ಈ ವಿಡಿಯೋದ ಮೂಲಕ ನಿಮಗೆ ಪ್ರಥಮ PUC ಕನ್ನಡ ವಿಷಯಕ್ಕೆ ಬೇಕಾಗಿರುವಂತಹ ಕೇವಲ 2 ದಿನದಲ್ಲಿ ನೀವೇನಪ್ಪ ಅಂತಂದರೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಈ ವಿಡಿಯೋ ನೋಡೋದ್ರ ಮುಖಾಂತರ ಪಡಿಬೋದು ಅಂಥೇಳಿ ನಾನು ವಿಶ್ವಾಸವನ್ನು ನಿಮಗೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2025ರ ಒಂದು ತಯಾರಿಗೆ ಬೇಕಾಗಿರುವಂತಹ ಫಿಕ್ಸ್ಡ್ ಕ್ವಶನ್ಗಳನ್ನು, ಜೊತೆಗೆ ಯಾವೆಲ್ಲ ವ್ಯಾಕರಣ ಅಂಶಗಳನ್ನು, ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು, ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು, ಹೊಂದಿಸಿ ಬರೆ ಪ್ರಶ್ನೆಗಳನ್ನು, ಯಾವ್ಯಾವ ಪ್ರಶ್ನೆಗಳು ಬಂದು ಇಲ್ಲಿ ಗುರುತಿಸಿದಾವೆ ಎಂಬುದ್ರ ಬಗ್ಗೆ ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ಕೊತಾ ಹೋಗ್ತೀನಿ. ಜೊತೆಗೆ 2024ರ ಒಂದು ಕಂಪ್ಲೀಟ್ ಮಾದರಿ ಉತ್ತರಗಳನ್ನು ಈ ವಿಡಿಯೋದ ಕೊನೆಗೂ ಸಹ ನೀವು ನೋಡ್ಕೋತಾ ಹೋದರೆ ನಿಮ್ಗೆ ಅನಿಸುತ್ತೆ. ಸೊ ಸಂದರ್ಭ ಜೊತೆಗೆ 4 ಅಂಕದ್ದು ಲೆಟರು, ಪ್ರಬಂಧ ಯಾವ ರೀತಿ ಬರೀಬೇಕು ಎಂಬುದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ಕೋತಾ ಹೋಗಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇಲ್ಲ ಯಾರು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ನಿಮಗೊಂದು ನನ್ನ ವಿನಂತಿಯನ್ನು ಹೇಳ್ತೀನಿ. ಯಾಕಂದರೆ ಕೆಲವೊಂದು ಸಾರಿ ನೀವು ವಿಡಿಯೋವನ್ನು ನಮ್ಮ ಚಾನಲ್ ಮುಖಾಂತರ ವಿಡಿಯೋನ ಹುಡುಕ್ತಾ ಇರ್ತೀರಿ, ಹಳೆ ಸಿಗೋದಿಲ್ಲ. ಆದರೆ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದುಬಿಡ್ತವೆ. ಸೊ ಹಾಗಾಗಿ ವಿಡಿಯೋವನ್ನು ಜೊತೆಗೆ ನಮ್ಮ ಚಾನಲ್ ಜೊತೆ ಸದಾ ನಿರಂತರವಾಗಿರಿ ಅಂತ ಹೇಳ್ತೀನಿ. ಬನ್ನಿ, ಈ ಒಂದು ಪ್ರಥಮ PUC ವರ್ಷದ ವಾರ್ಷಿಕ ಪರೀಕ್ಷೆ 2024ರ ಒಂದು ಮಾದರಿ ಪ್ರಶ್ನೆ ಪತ್ರ ಜೊತೆಗೆ ಫಿಕ್ಸ್ಡ್ ಕ್ವಶನ್ಗಳು ಯಾವೆಲ್ಲ ಬಂದಿವೆ ಎಂಬುದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲೇ ಗಮನಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ಬಹು ಆಯ್ಕೆಯಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಅದಕ್ಕಿಂತ ಮುಂಚೆ ನಮ್ಮದೊಂದು ಸಣ್ಣದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಆ ಗ್ರೂಪಿಗೆ ಜಾಯಿನ್ ಆಗಿ ನಿಮಗೆ ಅಲ್ಲಿ ಎಲ್ಲ ರೀತಿಯಂತಹ ಪ್ರಥಮ PUC ಮತ್ತು ದ್ವಿತೀಯ PUC ನೋಟ್ಸ್ಗಳು ಸಿಗ್ತವೆ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇರ್ತೀರಿ, ಏನಂತ ಸರ್ ನಮಗೆ ಈ PDF ಕಳಿಸಿ, ಈ PDF ಬೇಕು ಅಂದಾಗ ನಾನೇನು ಮಾಡ್ತಾ ಇದ್ದೀನಿ, ನಿಮಗೆ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ಲೇ ಕೊಡ್ತೀನಿ. ಸೊ ದಯವಿಟ್ಟು ಜಾಯಿನ್ ಆಗಿ. ಆಗ ಜಾಯಿನ್ ಆಗೋದ ಮುಖಾಂತರ PDFಗಳನ್ನು ಪಡ್ಕೋರಿ ಅಂತ ಹೇಳ್ತೀನಿ. ಪ್ರಶ್ನೆ ಹೀಗಿದೆ: ಡ್ಯಾಶ್ ಬೆಸನೆನ್ನದೆ, ಜಿಯನ್ನದೆ, ದೇವನೆನ್ನದೆ, ಯಕುಸಿರಿ ದೀರ್ಪಯಂಗಾಧಿಪತಿ. ಈ ಸಾಲುಗಳನ್ವಯ ದುರ್ಯೋಧನನಿಗೆ ಉಸಿರದೆ ಇರುವವರು ಯಾರು ಅಂತ ಹೇಳಿದ್ದಾರೆ. ದುರ್ಯೋಧನನಿಗೆ ಉಸಿರಾದವನು, ಜೊತೆಗೆ ಅಂಗಪತಿಗಳ ಅಂಗಾಧಿಪತಿ ಅಂತ ಅನಿಸ್ಕೊಂಡಾನೆ, ಬೇರೆ ಯಾರು ಅಲ್ಲ, ಅಂಗದ ರಾಜ ಕರ್ಣ ಅಂತ ಹೇಳ್ತೀವಿ. ಈ ಪ್ರಶ್ನೆ ಕರ್ಣನ ಮೇಲೆ ನಿಮಗೆ 1 ಅಂಕದ ಪ್ರಶ್ನೆ ಬಹಳ ಸಾರಿ ಕೇಳೋದುಂಟು. ಕರ್ಣನಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಜೊತೆಗೆ 1 ಅಂಕದ ಪ್ರಶ್ನೆಗಳು ಸ್ವಲ್ಪ ನೀವು ನೋಡಿದಾಗ ನಿಮ್ಗೆ ಅಲ್ಲಿ 1 ಅಂಕ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ತಪವನ್ನು ಗಟ್ಟಿವಾಳೆಯನ್ನು ಏನೆಂದು ಕರೆಯುತ್ತಾನೆ? 100% ಹೇಳ್ತೀನಿ, ಈ ಪ್ರಶ್ನೆ ನಿಮಗೆ ಈ ಒಂದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಭಾಳ ಸಾರಿ ಬಿದ್ದಿದೆ. 2023 ಪ್ರಶ್ನೆ ಪತ್ರಿಕೆ ನೋಡಿದ್ರಿ ಅಂತಂದ್ರೆ ಗೊತ್ತಾಗುತ್ತದೆ ನಿಮಗೆ. ತಪವನ್ನು ಗಟ್ಟಿವಾಳ ಏನೆಂದು ಕರೆಯುತ್ತಾನೆ ಅಂತಂದ್ರೆ ನಾವೆಂದು ಕರೆಯುತ್ತಾನೆ. ಆಯ್ಕೆ ಈ ಇದೆ ನೋಡಿ, ಬಂಧನ. ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಅಂತಂದಾಗ ಆ ಗಣ ಪದವಿ. ಈ ಪ್ರಶ್ನೆಯನ್ನು ಸಹ ಬಹಳ ಸರಿ ಕೇಳಿದ್ದಾರೆ. ಇವೆಲ್ಲ ಫಿಕ್ಸ್ಡ್ ಆಗಿ ಬರುವಂಥ ಕ್ವಶನ್ಗಳು. ಮಾದೇವ ಯಾರ ಮಕ್ಕಳ ದತ್ತವಾಗಿ ಪಡೆದನು? ನೋಡ್ರಿ, ಮಾದೇವ ಅಂದ್ರೆ ಯಾರು? ಶಿವ ಯಾರ ಮಕ್ಕಳನ್ನು ದತ್ತವಾಗಿ ಪಡಿತಾನೆ ಅಂತಂದ್ರೆ ಸುಂಕಮ್ಮನ ಮಕ್ಕಳನ್ನ ಏನು ಮಾಡ್ತಾನೆ ಅಂತಂದ್ರೆ ದತ್ತವಾಗಿ ಪಡಿತಾನೆ. ಇನ್ನು ಈ ಪ್ರಶ್ನೆ ಬಹಳ ಸಾರಿ 2024ರಲ್ಲಿ ಗೊಂದಲ ಉಂಟು ಮಾಡಿತ್ತು. ಏನು ಅಂತಂದ್ರೆ, ಕರಳು ಬಳ್ಳಿಗೆ ತೊಡರಿದ ಹುಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಲವೊಂದು ಸಾರಿ ಉತ್ತರಗಳು ಜಂತು ಹುಳು ಅಂತ ಹಾಕಿರ್ತೀರಿ, ಕೆಲವೊಂದು ಸಾರಿ ಪಾರ್ಥೆನಿಯಮ್ ಅಂತ ಹಾಕಿರ್ತೀರಿ, ಎರೆಹುಳು ಹಾಕಿರ್ತಾರೆ. ನೆನಪಿರಲಿ, ಉತ್ತರ ಈ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಕರಳು ಬಳ್ಳಿಗೆ ತೊಡರಿದ ಹುಳು ಅಂತಂದ್ರೆ ಅದು ಕ್ಯಾನ್ಸರು. ಇನ್ನು ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿ ನ್ಯಾಯವನ್ನು ಕಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಯಾವ ರೀತಿ ಅಂದರೆ ಕಾಕತಾಳ ನ್ಯಾಯವನ್ನು ವೈದ್ಯಾಧಿಕಾರಿಗಳು ಕಂಡಿರಲಿಲ್ಲ ಎಂಬ ಉತ್ತರಕ್ಕೆ ಈ ಪ್ರಶ್ನೆಗಳು ನಿಮಗೆ 1 ವಾಕ್ಯದಲ್ಲಿ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳು ಉಂಟು. ಅದೇ ಹೇಳಿದ್ನಲ್ಲ, ನಾನು ಎಲ್ಲ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡುವಾಗ ನಾನು ಹೇಳ್ತೀನಿ, ಬಹು ಆಯ್ಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನೆಕ್ಸ್ಟಲ್ಲಿ ಏನು ಮಾಡ್ತಾನೆ ಅಂತಂದರೆ ಹೊಂದಿಸಿ ಬರೆಯಲ್ಲಿ ಕೇಳ್ತಾನೆ, ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ತಾನೆ, ಇಲ್ಲ 1 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾ ಇರ್ತಾನೆ. ಸೊ ಇವುಗಳನ್ನು ಸ್ವಲ್ಪ ತಿರುಗಾಗಿ ನೋಡಿಕೊಂಡಾಗ ನೀವು 2 ದಿನದಲ್ಲಿ ಪ್ರಿಪೇರ್ ಆಗ್ಬೋದು. ಈ ವಿಡಿಯೋವನ್ನು ನೋಡಿ ನಿಮ್ಮ
ಬುಕ್ನಲ್ಲಿ ಟಿಕ್ ಮಾರ್ಕ್ ಹಾಕೊಂಡ್ಬಿಡಿ. ಈ ಪ್ರಶ್ನೆಗಳು ಬಂತಿವೆ. ಭಾಳ ಜನ ವಿದ್ಯಾರ್ಥಿಗಳು ಸರ್ ನೀವು ಹೇಳಿರುವಂಥ ಪ್ರಶ್ನೆಗಳು ಭಾಳ ಸಾರಿ ಬಂದಿವೆ ಅಂತ ಹೇಳಿದಿರಿ. ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ. ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸ್ತದೆ. ವಿದ್ಯಾರ್ಥಿಗಳು ಉತ್ತರ ಏನಾಕಿರ್ತಾರೆ ಅಂತಂದರೆ ಜ್ಯೋತಿಷ್ಯದ ಪ್ರಶ್ನಾತೀತೆಯನ್ನು ಸೂಚಿಸುತ್ತೆ ಅಂತ ಭಾಳ ಸಾರಿ ವಿದ್ಯಾರ್ಥಿಗಳು ಕಮೆಂಟ್ ನನಗೂ ಅದೇ ಪ್ರಶ್ನೆನ ಕೇಳಿದರೆ. ಸೊ ಉತ್ತರ ಅಂತ ಹೇಳ್ತೀನಿ. ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರ್ತಿದ್ರು? 2022, 23, 24 ಈ ವರ್ಷನೂ ಸಹ ಈ ಪ್ರಶ್ನೆ ಕೇಳ್ತಾರೆ. ಇನ್ನು ನಾನು ಹೇಳಿರುವಂಥ ಕೆಲವು ವಿಡಿಯೋಗಳಲ್ಲಿ ನಾನು ಈ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಿನೇ, ಅಲ್ಲಿ ಬಂದಿದೆ ನೋಡಿ. ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತಾರೆ ಅಂತಂದರೆ ಶಿವನ ಹೆಸರು ಕೇಳಿದ್ರೆ ಹೆದರ್ತಾರೆ. ಇನ್ನು ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತವೆ? ಮುದುಕಿ ವೇಷದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಇನ್ನು 10ನೇ ಪ್ರಶ್ನೆ, ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಿಲ್ಲ ತಲೆ ಸಿಡಿಯುತ್ತದೆ. ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ. ಬೋಳೆ ಶಂಕರನ ಈ ಮಾತು ಕೇಳಿದ ಯಾವ ಹೇಳಿಕೆ ಸಮರ್ಥಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಆಯ್ಕೆ ಈ ಶ್ರಮ ಸಂಸ್ಕೃತಿಯನ್ನು ಬೆಂಬಲಿಸುತ್ತದೆ. ನೀವು ಕಷ್ಟಪಡ್ತೀರಿ, ಆದರೆ ಕಷ್ಟ ಸಂಸ್ಕೃತಿಯಿಂದ ಕೂಡಿರಬೇಕು ಅಂತ ಹೇಳ್ತಾರೆ. ಇನ್ನು ಇವು 10 ಅಂಕ ಆದರೆ ನಿಮಗೆ ಈ ವಿಡಿಯೋದ ಮುಖಾಂತರ ನಿಮಗೆ 60+ ಅಂಕಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹೌದಾ? ಬಿಟ್ಟ ಸ್ಥಳವನ್ನು ಸರಿಯಾಗಿ ಉತ್ತರವನ್ನು ಆರಿಸಿ ಬರೆಯಿರಿ. ಲುಂಬಿನಿ, ಬಾನಿ, ಕೋರ್ಟಗುಡ್ಡೆ, ರೈತ, ಶೆಡ್ಡೆಗುಡ್ಡೆ ಮತ್ತು ಕುಮಾರ ಭರತ. ನೀರಿಗಾಗಿ ಕರಿಯ ಏನು ಮಾಡಿದ ಅಂತಂದರೆ ಬಾನಿ ತರುತ್ತಿದ್ದ ಅಂತ ಹೇಳಿದ್ದಾರೆ. ಲುಂಬಿನಿ ಗೌತಮ ಬುದ್ಧನ ಒಂದು ಜನ್ಮಸ್ಥಳವಾಗಿತ್ತು. ರಂಗರಾವ್ ಕೈಗಾರಿಕಾ ತರಬೇತಿಯಲ್ಲಿ ಸೇಡಿಗುಡ್ಡ, ಯಾವ ಗುಡ್ಡ? ಸೇಡಿಗುಡ್ಡೆಯಲ್ಲಿ ಸ್ಥಾಪಿಸಿದರು ಅಂತ ಹೇಳ್ತಾರೆ. ರಕ್ಷಾ ಕರಂಡಕವು ನೋಡ್ರಿ, ರಕ್ಷಾ ಕರಂಡಕವು ಕುಮಾರ ಭರತ ಕೈಯಿಂದ ಕೆಳಗೆ ಬಿದ್ದಿತು ಅಂತ ಹೇಳ್ತಾರೆ. ಉತ್ತರ ಲೇಖಕರು ಸಿಪಾಯಿ ದಂಗೆಯನ್ನ ರೈತರ ದಂಗೆ ಅಂತೇಳಿ ಕರೆದ್ರು. ಇನ್ನು ಹೊಂದಿಸಿ ಬರೆಯನ್ನು ನೋಡ್ತಾ ಹೋಗೋಣ. ಏನು ಸರ್ ನೀವು 2024 ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರನ್ನು ವಿಶ್ಲೇಷಣೆ ಮಾಡಿದಿರಿ ಅಂತ ಹೇಳಿ ಕೆಲ ವಿದ್ಯಾರ್ಥಿ ಕಮೆಂಟಲ್ಲಿ ಮಾಡಿದಿರಿ. ಸೊ ನಾನು ಅದನ್ನೇ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ, ಈ ಪ್ರಶ್ನೆಗಳು ಮರುಕಳಿಸುವುದು ಇಲ್ಲೇ ನಮಗನ್ಸಿರ್ತದೆ 2014 ಬೀಳಲ್ಲ ಬಿಡುವ. ಮೊನ್ನೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ಸರ್ ಇದು 2024 ಕೇಳಿರುವಂಥ ಪ್ರಶ್ನೆ ಮರಳಿ ಕೇಳಲ್ವಾ, ಕೇಳೋದಿಲ್ಲ ಅಂತಂದಿದ್ರು. ಅಂಥ ವಿದ್ಯಾರ್ಥಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಹೇಳ್ತೀನಿ, ಮರಳಿ ಕೇಳ್ತಾರೆ ಪ್ರಶ್ನೆಗಳನ್ನು. ಸೊ ನೀವು ಓದ್ಕೊಳ್ಬೇಕು. ಇನ್ನು ಹೊಂದಿಸಿ ಬರೆಯಲ್ಲಿ ನಿಮಗೆ ಒಂದು ಅಧ್ಯಾಯ ಕೊಡ್ತಾರೆ, ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಕವಿಗಳ ಬಗ್ಗೆ ಕೊಡ್ತಾರೆ, ಇಲ್ಲ ಕವಿ ಬಗ್ಗೆಗಳಿಗೆ ಕೊಟ್ಟು ಅವ್ರ ಬಗ್ಗೆ ಅಧ್ಯಾಯಗಳು ಯಾವ ಅಂತ ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀನು ಹಳೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದು ನೋಡಿ, ನಾನು ಯಾವುದು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮಿಡ್ ಟರ್ಮ್ ಎಕ್ಸಾಮು ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇವು ಬಂದಿವೆ. ಸೊ ಗಮನಿಸಿಲ್ಲ ಅವುಗಳ ವಿಡಿಯೋಗಳು ಒಂದು ಪ್ಲೇಲಿಸ್ಟ್ ಅಲ್ಲಿ ಇದಾವೆ, ಅವನು ಗಮನಿಸಿ. ತಲ್ಲಣಿಸದಿರು ಕಂಡು ತಾಳು ಮನವೇ ಯಾರು ಬರೆದ್ರು ಅಂತಂದ್ರೆ ಉತ್ತರ ನಿಮಗೆಲ್ಲ ನೆನಪಿರಲಿ, ಕನಕದಾಸರ ಒಂದು ಬಹಳ ಅತಿ ಸುಂದರ ಮತ್ತು ಅರ್ಥಗರ್ಭಿತವಾದಂಥ ಒಂದು ಪದ್ಯ ಅದು ಕನಕದಾಸರದು. ಇನ್ನು ಎಂದಿಗೆ ಎಂಬುದು ಯಾರ್ದಾಗಿತ್ತು ಅಂದರೆ BC ರಾಮಚಂದ್ರ ಶರ್ಮಾ ಅವ್ರದ್ದು. ಏನಂತಂದರೆ ಎಂದಿಗೆ ಅನ್ನೋ ಒಂದು ಕವನ ಸಂಕಲನ. ಇನ್ನು ಸುನಾಮಿ ಹಾಡು ಯಾರ್ದು ಅಂತಂದರೆ HL ಪುಷ್ಪ ಅವ್ರದ್ದು ಸುನಾಮಿ ಹಾಡು ಎಂಬ ಕವಿತೆಯನ್ನು ಹಾಡ್ತಾರೆ ಅವರು. ದೇವರಿಗೊಂದು ಅರ್ಜಿ ಅಂತಂದರೆ ಅದು ಯಾರಿಗೆ ಸಂಬಂಧಿಸಿದ್ದು ಅಂತಂದರೆ ಲಕ್ಕೂರು ಸಿ ಆನಂದ್ ಅವರಿಗೆ ಸಂಬಂಧಿಸಿದ್ದು. ಜೀವಕ್ಕೆ ಇಂಧನ ಬಸವರಾಜ್ ವಕ್ಕುಂದ್ ಅವರು ಬರೀತಾರೆ. ಬಹಳ ಸುಂದರವಾಗಿರುವಂಥದ್ದು. ಈ ಬಡ ಜನರ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಬಹಳ ಸುಮಧುರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಉತ್ತರವನ್ನು ನೀವು ಹೊಂದಿಸಿ ಬರಿಬೇಕಾಗ್ತದೆ. ಇನ್ನು ಮುಂದೆ ಹೋದಂಗ 1 ಅಂಕದ ಪ್ರಶ್ನೆಗಳು. ಸರಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಅಂತಂದ್ರೆ ಈ ಸರಿ 1 ಅಂಕದಲ್ಲಿ ಕೇಳ್ತಿರ್ತಾರೆ. ಚೆನ್ನಯ್ಯ ಗುಪ್ತ ಭಕ್ತಿ ಯಾವ ರೀತಿ ಇದು ಅಂತ ಕೇಳಿದ್ದಾರೆ. ನೋಡ್ರಿ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ತಿಲದ ತೈಲದ ತೆರದಿ, ಕಾಷ್ಟದ ಅಗ್ನಿಯ ತೆರದಿ, ನೆಲದ ಮರೆಯೊಳಗೆ ತೊಳುವ ನಿಧಾನದಂತೆ ಚೆನ್ನಯ್ಯನ ಗುಪ್ತ ಭಕ್ತಿ ಆಗಿತ್ತು ಅಂತ ಹೇಳ್ತಾರೆ. ವೃಕ್ಷವನ್ನ ಆದಿಕೇಶವು ಹೇಗೆ ಸಲಹುತ್ತಾನೆ? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಗಳಿಗೆ ಕಟ್ಟೆಯನ್ನು ಕಟ್ಟಿ ನೀರೆರೆದು ಗಟ್ಟಿಯಾಗಿ ಸಲುವನು ಯಾರು ಅಂತಂದ್ರೆ ಆದಿಕೇಶವ. ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬೇಡುತ್ತಿದೆ ಅಂತ ಕೇಳ್ತಾರೆ. ತನ್ನ ಉಸಿರಿರುವವರೆಗೆ ವರ ಕೊಡು, ನಾನು ನಿನ್ನ ಬಾಳ ಅರಸಿಗೆ ಹೂ ತರುವೆನು ಎಂಬ ಮಾತನ್ನ ಅಲ್ಲಿ ಹೇಳ್ತಾನೆ. ಇನ್ನು ಅಮ್ಮಿಯನ್ನು ಸೃಷ್ಟಿಕರ್ತ ಏನೆಂದು ಏಕೆ ಕರೆಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಸೂಜಿಯ ಮೂಗಿಗೆ ದಾರ ಪೋಣಿಸಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ಕಡಲಿನಂತ ಬಟ್ಟೆಗೆ ನಮೂನೆಯ ರೂಪವನ್ನು ಕೊಂಡವಳು ಅಂತೇಳಿ ಅಮ್ಮಿ ಸೃಷ್ಟಿಕರ್ತನ ಬಗ್ಗೆ ಕರೀತಾರೆ. ಇನ್ನು ಇವು 1 ಅಂಕದ ಪ್ರಶ್ನೆ.
ನಮ್ಮ ಟಾರ್ಗೆಟ್ ನಿಮ್ಗೆ 60 ಅಂಕಗಳು 2ರಲ್ಲಿ ಕೊಡುವಂಥದ್ದು. ಇನ್ನು ಮುಂದೆ ಹೋಗೋಣ. ನಾವು ಯಾವುದಾದ್ರೂ 2 ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ರಾಗಿಯಲ್ಲಿ ಯಾವ್ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? 2022 ಮತ್ತು 2023 ಪ್ರಶ್ನೆ ಪತ್ರಿಕೆ ನಾನು ಬಿಡಿಸಿದ್ದೀನಿ, ಪ್ಲೇಲಿಸ್ಟಲ್ಲಿ ವಿಡಿಯೋ ಇದ್ದಾವೆ, ಅಲ್ಲಿ ಹೋಗಿ ನೋಡಿ ಈ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಇಲ್ಲ ಅಂತಂದರೆ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಅಂತ ಕೇಳಿದ್ದಾರೆ. ಹುಟ್ಟೂರನ್ನ ಮನೆಗಳನ್ನು ನೋಡಲಿಕ್ಕೆ ಬೇಕೆಂದಿಲ್ಲ, ಅವರ ಕೃತಿಗಳನ್ನು ಓದೋದ್ರಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುತ್ತೆ ಅಂತ ಹೇಳ್ತೀವಿ. ಇನ್ನು ರಂಗರಾವ್ ತಮ್ಮ ಉಯಿಲನ್ನಲ್ಲಿ ಏನೆಂದು ಬರೆದರು ಅಂತಂದ್ರೆ, ಅಸ್ಪೃಶ್ಯ ಜನಾಂಗದಲ್ಲಿ ಅತಿಯಾಗಿ ಹಿಂದುಳಿದವರಿದ ಜಾಡಮಾಲಿಗಳು ತನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಅಂತ ಹೇಳಿ ತಮ್ಮ ಉಯಿಲಿನಲ್ಲಿ ಬರೆದುಕೊಂಡ್ರು. ಇನ್ನು ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ರೈತ ಮತ್ತು ರೈತರ ಕೂಲಿಕಾರರಲ್ಲದವರು ಕೃಷಿ ಜಮೀನನ್ನು ಖರೀದಿಸುವಂತಿಲ್ಲ ಅಂತ ಹೇಳಿ ಅದನ್ನು ಜಾರಿಗೆ ತಂದರು. ಅಂಕಗಳು ಸರಳವಾಗಿ ನಿಮಗೆ ಫಿಕ್ಸ್ಡ್ ಬರುವಂಥ ಈ 4 ಪ್ರಶ್ನೆ ಓದ್ಕೊಂಡ್ರೆ ಸಿಗ್ತವೆ. ಇನ್ನು ಮುಂದೆ ಬರೋಣ. ಬೇಕಾದ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಒಂದು ಗದ್ಯ, ಮೊದಲು ಪದ್ಯ ಬಿಡಿಸಿದ್ವಿ, ಈ ಗದ್ಯಕ್ಕೆ ಬರೋಣ. ಸಾಹುಕಾರನ ತನ್ನ ಸಹೋದರನಿಗೆ ಆಸ್ತಿ ಹೇಗೆ ಹಂಚಿದನು ಅಂತಂದ್ರೆ, ದುಡ್ಡಿರೋ ಪೆಟ್ಟಿಗೆ ಆಭರಣ ತನಗೆ, ಒಳ್ಳೆಯ ಗದ್ದೆ ತೋಟ ಹೊಲವೆಲ್ಲ ಸರದಾರ ಸೋಮಣ್ಣನಿಗೆ, ನದಿ ಹತ್ತಿರ ಕಲ್ಲು ಮರಡಿ ಬೋಳೆ ಶಂಕರನಿಗೆ ನೀಡಿದ. ಈ ರೀತಿಯ ಉತ್ತರಗಳನ್ನು ಬರೀರಿ. ಸೈತಾನನ 3 ಪಿಶಾಚಿಗಳ ಮೂಲಕ್ಕೆ ಹೇಗೆ ಗಳಿಸಿದ? ಎಷ್ಟು ಸಾರಿ ಕೇಳಿದ್ದಾರೆ ಈ ಪ್ರಶ್ನೆ ಅಂತಂದ್ರೆ, ಬೋಳೆಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ 3ರನ್ನು ನರಕಿ ಕರೆತನ್ನು ಎಂಬ ಒಂದು ಸಂದೇಶ ಕಳಿಸಿ ಏನಪ್ಪ ಸೈತಾನನ ಕಳಿಸ್ತಾನೆ ಭೂಲೋಕಕ್ಕೆ. ಇನ್ನು 31ನೇ ಪ್ರಶ್ನೆ ನೋಡಿ, ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರನನ್ನು ಏನು ಹೇಳುತ್ತಾನೆ ಅಂತಂದ್ರೆ, ನೋಡಿ ಬೋಳೆಶಂಕರ ಎಂತ ಕೆಲಸ ಮಾಡಿದೆ? ಬೇಜಾರ ಅಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯವನ್ನು ಕೊಟ್ಟಿ ಅಂತಲ್ಲ, ನನಗೆ ತುಸು ಹಣ ಸಿಕ್ಕಿದರೆ ವ್ಯಾಪಾರ ಮಾಡದ, ಅದನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡು ಹಾಗೇ ಮಾಡ್ತಿದ್ದೆ ಅಂತ ಉತ್ತರ ಕೊಡ್ತಾನೆ. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದಾನೆ ಅಂತ ಕೇಳಿದೆ. ಸರ್ವೇ ಕೆಡಕಿನ ಒಡೆಯ ಬಂದನು, ಚಿನ್ನದ ಹಲ್ಲು ಸಿಡಿಯುವಂತ ಒಡೆಸಿ ನಗುತ್ತ ಚಿತ್ತದಲ್ಲಿ ನಕರಕ್ಕ ಸೃಷ್ಟಿಸಿ ಜೀವರಸಗಳ ಬತ್ತಿಸಿ ಕತ್ತಲೆ ನಿಜ ಜನಕ ಬಂದನು ಅಂತೇಳಿ ಅವನನ್ನು ಹೆಗಳು ಕೊಂಡಾಡ್ತಾನೆ ಅವನು. ಇನ್ನು ನಾಟಕದ ಮೇಲೆ ನಿಮಗೆ ಬೇಕಾದ 2 ಉತ್ತರಗಳು ಕೊಡಬೇಕು. 3 ಕೊಟ್ಟಿದ್ದಾರೆ. ಜನ ನಿನಸ್ತೆ ಮನನುಂಡೆ ನಾನು ಬಳಕೆಗೆ ನೀನನ್ನು ಅಂತೇಳಿ ಉತ್ತರ ಪ್ರಶ್ನೆ ಇದೆ. ಉತ್ತರ ನೋಡಿ ಹೆಂಗೆ ಬರೀಬೇಕು ನೀವು ಅಂತಂದರೆ, ಫಸ್ಟು ಕವಿ ಯಾರು, ಕೃತಿ ಎಲ್ಲಿಂದ ಆಯ್ಕೆ ಮಾಡಿಕೊಂಡ್ರು, ಸಂದರ್ಭ ಜೊತೆಗೆ ಏನು ಮಾಡಬೇಕು, ನೀವು ಇಲ್ಲಿ ಉತ್ತರವನ್ನು ಕೊಡಬೇಕು. ದುರ್ಯೋಧನ ವಿಲಾಪ ಎಂಬ ಒಂದು ರನ್ನನ ಕವಿತೆ ಇದೆ, ಅಲ್ಲಿಂದ ಆಯ್ಕೊಂಡ್ರೆ ದುರ್ಯೋಧನನು ದುಶ್ಯಾಸನನ ಕುರಿತು ದುಃಖಿತ ಸುತ್ತ ಹೇಳುತ್ತಾನೆ, ರಣರಂಗದಲ್ಲಿ ಭೀಮಸೇನನ ಗದಾಪ್ರಹಾರದಿಂದ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿರುವ ಪ್ರೀತಿಯ ತಮ್ಮ ದುಶ್ಯಾಸನನ್ನು ಕಂಡು ದುಃಖಿಸುವ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರವಾಗಿ ಬರೆಯುವುದು. ಈ ರೀತಿಯಾದಂಥ ಉತ್ತರವನ್ನು ಇಲ್ಲಿ ನೀವು ಬಡಿಬೇಕು. 2ಕ್ಕೆ ಬರೀಬೇಕು. ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎಂಬ ಪಾಠದಲ್ಲಿ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತು ಶಿಶು ಮಕ್ಕಳು ಹೇಗೆ ಹೇಳಿದ್ದಾರೆ? ಮಾದೇವನು ಗಂಗೆಯ ಒಳಗೆ ಮುಳುಗುವುದನ್ನು ಖಂಡಿಸಿ ಶಿಶು ಮಕ್ಕಳು ಗಾವಿರುಗಳಿಂದಾಗ ಶಿಷ್ಯರಿಗೆ ಗುರು ಇಲ್ಲವಾಗುತ್ತೇನೆಂಬ ತಾಪವು ಸತ್ತರೂ ಚಿಂತೆ ಇಲ್ಲ, ಇಡೀ ಜಗನ್ನಾಳುವ ಗುರುದೇವ ಮಾದೇವ ಹಿಡಿದುಕೊಳ್ಳಬೇಕು ಎಂದು ನಿರ್ಧರಿಸಿ ಗೆಣಸುಗಳನ್ನು ಗತಿ ಇರದ ನಮಗೆ ತುಪ್ಪು ಕೊಟ್ಟೆಲ್ಲಪ್ಪ ಹಾಗೂ ಬೆಣ್ಣೆ ಕೊಟ್ಟು ಹೆತ್ತವನಂಗೆ ಸಾಕಿರು, ನಿನ್ನನ್ನು ಬಿಟ್ಟರಲು ಸಾಧ್ಯವಿಲ್ಲ ಅಂತೇಳಿ ಅಲ್ಲಿ ಸಂದರ್ಭವನ್ನು ಸುರಿಸಿ ನೀವು ಬರಿಬೇಕಾಗ್ತದೆ. ಇಲ್ಲಿ ಗದ್ಯದ ಮೇಲೆ ಕೇಳಿರುವಂಥದ್ದು ನೋಡ್ರಿ ಯಾವ ರೀತಿ ಕೇಳಿದ್ದಾರೆ. 36ನೇ ಪ್ರಶ್ನೆ, ಅಡ್ಡ ಗೋಡೆ ಮೇಲೆ ದೀಪವಿಟ್ಟಂತೆ ಸಂದರ್ಭ ಉತ್ತರಿಸಿ ನೀವು. ಜ್ಯೋತಿಷ್ಯದ ಅರ್ಥಪೂರ್ಣವೋ ಅಥವಾ ಅರ್ಥರಹಿತ ಪಾಠದ ಮೇಲೆ ಈ ಒಂದು ವಾಕ್ಯವನ್ನು ನೋಡಬಹುದು. ಜ್ಯೋತಿಷ್ಯ ಅರ್ಥರಹಿತವಾದದ್ದು ಎಂಬುದನ್ನು ಚರ್ಚಿಸುವ ಒಂದು ಸಂದರ್ಭ ಇಲ್ಲಿ ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತದೆ, ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಟ್ಟಿರುತ್ತದೆ. ದಿನಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಭವಿಷ್ಯದ ಸ್ವರೂಪ ಎಲ್ಲ ವಾರಗಳಲ್ಲಿ ಒಂದೇ ರೀತಿಯ ಸ್ಥೂಲ ವಿವರಣೆಯನ್ನು ಹೊಂದಿರುತ್ತದೆ. ಪತ್ರಿಕಾ ಪ್ರತಿನಿಧಿಗಳು ಚುನಾವಣೆ ಸಮೀಕ್ಷೆ ಅಂತ ಎಂದಿದ್ದಾರೆ ಅಂತೇಳಿ ನೀವು ಉತ್ತರವನ್ನು ಇಲ್ಲಿ ಕೊಡಬೇಕು. 1ಕ್ಕೆ ಉತ್ತರ ಕೊಟ್ಟಾಗ ಸಾಕು. ಇನ್ನು ಯಾವುದಾದ್ರೂ 1ಕ್ಕೆ ಸ್ವಾರಸ್ಯಪೂರ್ಣ ಉತ್ತರವನ್ನು ಬರೀರಿ. ದೀರ್ಘಗದ್ಯದ ಮೇಲೆ ಕೇಳಿರುವಂಥ ಪ್ರಶ್ನೆ, ಇವನಿಗೇನು ಹೆಂಡತೀನೇ ಕ್ವಶನ್ ಮಕ್ಕಳೇ ಅಂತ ಪ್ರಶ್ನೆಗೆ ಬೋಳೆಶಂಕರ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಎಂಬ ಪಾಠದ ಮೇಲೆ ಗದ್ಯದ ಮೇಲೆ ಕೇಳಿರುವಂಥದ್ದು ದೃಶ್ಯ 1. ಸರದಾರನ ಹೆಂಡತಿ ಈ ಮಾತನ್ನು ಹೇಳಿದಳು. ನೀವು ನರಕಕ್ಕೆ ಹೋಗಬಹುದು ಎಂದಿರುವ ಬೋಳೆಶಂಕರನೊಂದಿಗೆ ಒಂದೇ ಮನೆಯಲ್ಲಿ ಸೇರಿಸಲು ಸಾಧ್ಯವಿಲ್ಲವೆಂದು ಸರದಾರನ ಹೆಂಡತಿ ಸಾಹುಕಾರಣ್ಣನ ಹೆಂಡತಿ ಸಂಸ್ಕಾರಣ್ಣ ಸರದಾರ ಸೋಮಣ್ಣನ ಜಗಳಾಡುತ್ತಿದ್ದಾರೆ. ಸರದಾರನ ಆಸ್ತಿಯನ್ನು 3 ಭಾಗ ಮಾಡಲು ತಿಳಿಸಿದಾಗ ಸರದಾರನ ಹೆಂಡತಿ ಈ ಮಾತನ್ನು ಹೇಳುವ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯುವುದು. ಅಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತವೆ. ನೀವು ಬೇಕಾದ ಈ ಭಾಗಕ್ಕೆ ಹೋಗೋಣ. ಇಲ್ಲಿ ನಿಮಗೆ 8 ಅಂಕದ ಪ್ರಶ್ನೆಗಳು ಬರ್ತವೆ. 4 ಅಂಕದ್ದು ಫಿಕ್ಸ್ಡ್ ಆಗಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ನೋಡಿ. 1ನೇದು ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಎಂಬ ಬಗ್ಗೆ ಒಂದು ನೀವೇನು ಬರೀಬೇಕು ಅಂದರೆ 5-6 ವಾಕ್ಯದಲ್ಲಿ ಬರೀಬೇಕು.
ದುರ್ಯೋಧನ ವಿಲಾಪರನ್ನ ಬರೆದಂಥ ಈ ಒಂದು ಕೃತಿಯಲ್ಲಿ ರಕ್ತದ ದಡದಲ್ಲಿ ಬಿದ್ದಿರುವ ಅಭಿಮನ್ಯುವಿನನ್ನು ಕಂಡು ದುರ್ಯೋಧನ ದುಃಖ ನೋಡಿ ಯಾವ ರೀತಿ ದುಃಖ. ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಇತರಿಗೆ ತಿಳಿಯದು. ನೀನು ಪ್ರವೇಶಿಸಿ ವೈರರಾಜನು ಸೆದೆಬಡಿದ ನಿನ್ನ ಶೂರತನಕ್ಕೆ ಎಣೆಯಿಲ್ಲ. ಅಸಮ ಬಲ ಶಾಲಿ ಶೂರನಾದ ನಿನ್ನಂಥ ಪರಾಕ್ರಮ ಮೆರೆದು ವೀರ ಮರಣವನ್ನು ಪಡೆದ ಭಾಗ್ಯ ಏಕ ದೇಶಾದನ ನನಗೆ ಬರಲಿ ಅಂತೇಳಿ ತನ್ನದೇ ಅಂತ ಒಂದು ವಿವರಣೆಯನ್ನು ಅಲ್ಲಿ ಕೊಡ್ತಾನೆ. ಇನ್ನು ಎರಡನೇ ಪ್ರಶ್ನೆ, ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದು ಅಕ್ಕಮಹಾದೇವಿಗೆ ಅಕ್ಕಮಹಾದೇವಿ ವಚನಗಳಿಂದ ಬಂದಿದೆ. ರತ್ನನ ಸಂಕೋಲೆಯಲ್ಲಿ ಆದರೂ ತೊಡೆದರೆ, ಮುತ್ತಿನ ಬಲೆಯಾದರೂ ಬಂದವನವೇ, ಚಿನ್ನದ ಕತ್ತಿಯ ತಲೆಗೆ ಹೊಯ್ದರೆ ಸಾಯದೆ ಇರಲು ಸಾಧ್ಯವಿಲ್ಲ. ಹಾಗೆಯೇ ಲೌಕಿಕ ಜೀವನ ಹೊಣೆಗಳಲ್ಲಿ ತಿಳಿಯೋದಕ್ಕೆಂಬ ಬಂಧದಲ್ಲಿ ಸಿಲುಕಿದವನು ಏನೆಂದಕ್ಕೂ ಜನನ ಮರಣ ಚಕ್ರದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಇವರ ಮುಕ್ತಿ ಇಲ್ಲ ತಿನ್ನುತ್ತಾಳೆ ಅಕ್ಕಮಹಾದೇವಿ. ಸೊ ಇಲ್ಲಿ ನಿಮಗೆ ಇನ್ನು ಬೇಕಾದ ಒಂದು ಏನಪ್ಪ ಅಂತಂದ್ರೆ ನೀವು 5-6 ವಾಕ್ಯಗಳಲ್ಲಿ ಬರೀಬೇಕು ಆಗ್ತದೆ. ಸೊ ನೀವು ಈ ಪ್ರಶ್ನೆಗಳು ಬಂದಿರುವಂಥ ಪ್ರಶ್ನೆಗಳು ನಿಮಗೆ ಭಾಳ ಸರಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇನ್ನು ನಾನು ಸೀಮಿತವಾಗಿ ಭಾಷಾ ವಿಷಯಕ್ಕೆ ಹೋಗ್ತೀನಿ. ಭಾಷಾ ಅಭ್ಯಾಸ ನಿಮಗೆ 8 ಅಂಕಗಳು ಇರ್ತವೆ ನೋಡಿ. ಪ್ರಶ್ನೆ ಬೇಕಾದಕ್ಕೆ ನೀವು 4ಕ್ಕೆ ಬರೀಬೇಕು. ಇಲ್ಲಿ 8 ಎಷ್ಟು ಕೊಟ್ಟಿರ್ತಾರೆ ಅಂತಂದರೆ 6 ಕೊಟ್ಟಿರ್ತಾರೆ, ಬೇಕಾ 6 ಬರೀಬೇಕು ನೋಡಿ. ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ. ಕತ್ತೆತ್ತಿ, ಕತ್ತು ಪ್ಲಸ್ ಎತ್ತಿ ಕತ್ತೆತ್ತಿ ಅಂತೇಳಿ ಬರ್ತದೆ. ಗುಪ್ತಾರಾಧನೆ, ಗುಪ್ತ ಪ್ಲಸ್ ಆರಾಧನೆ ಗುಪ್ತ ಆರಾಧನೆ. ವೈದ್ಯಾಧಿಕಾರಿ, ವೈದ್ಯ ಪ್ಲಸ್ ಅಧಿಕಾರಿ ವೈದ್ಯಾಧಿಕಾರಿ. ಇಷ್ಟು 2 ಬಿಡಿಸಿದ್ರೆ 2 ಅಂಕ ಸಿಗ್ತದೆ. ಇನ್ನು 50ನೇ ಪ್ರಶ್ನೆ, ಕೆಳಗಿನ 2 ಪದ ವಿರುದ್ಧ ಪದಗಳು. ಆರೋಗ್ಯ, ಅನಾರೋಗ್ಯ, ನಂಬಿಕೆ, ಅಪನಂಬಿಕೆ, ಕತ್ತಲು ಏನಾಗ್ತದೆ ಬೆಳಕು ಎಂಬ 2 ಅಂಕದ ಸರಳ ಪ್ರಶ್ನೆಗಳನ್ನು ನೀವು ವ್ಯಾಕರಣ ಅಂಕದಲ್ಲಿ ಒಂದು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಭಾಳ ಸರಿ ಕೇಳ್ತಾನೆ. ಇನ್ನೊಂದು ವಿರುದ್ಧಾರ್ಥಕ ಶಬ್ದವನ್ನು ಕೇಳ್ತಾನೆ. ಇನ್ನು ನೋಡ್ರಿ ಕೆಳಗಿನ ಪದಗಳೇ ತದ್ಭವ ರೂಪ. ಆಕಾಶ, ಆಗಸ, ಪ್ರಸಾದ, ಅಸಾದ, ಶೃಂಗಾರ, ಸಿಂಗಾರ 2 ಅಂಕಗಳು ಇಲ್ಲಿ ಸಿಗ್ತವೆ. ಇನ್ನು 52ನೇದು ಕೆಳಗಿನ 2 ಪದಗಳು ನಾನಾ ಅರ್ಥ. ಸೋಮ ಅಂದರೆ ಚಂದಿರ ನೋಡ್ರಿ. ದಿನದ ಹೆಸರು ಅಂತಂದರೆ ವಾರ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಮುಂದೆ ಬರೋಣ. ಯಾವುದು 53ನೇದ್ದು ಕೆಳಗಿನ 2 ದುರುಕ್ತಿ ಉಪಯೋಗಿಸಿ ವಾಕ್ಯಗಳನ್ನು ರಚಿಸಿ. ಮೌಲ್ಯಮಾಪಕರ ವಿವೇಚನೆಗೆ ಬಿಟ್ಟಿದ್ದು ಅಂತ ನಾವಿಲ್ಲಿ ಹೇಳಬಹುದು. ಯಾಕಂದರೆ ನೀವು ಯಾವ ರೀತಿ ಉತ್ತರ ಬರೆದಿತ್ರ ಅನ್ನೋದ ಮೇಲೆ ಅಲ್ಲಿ ಅಂಕಗಳನ್ನು ಕೊಡುವಂಥ ಸಾಧ್ಯತೆಗಳಿರ್ತವೆ. ಕೆಳಗಿನ 2 ಪದ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಕೂತ್ಕೊಂಡು ಅಂದರೆ ಕುಳಿತುಕೊಂಡು, ಏಗ ಅಂದರೆ ಯೋಗ, ರೌಸ ಅಂದರೆ ರಭಸ ಅಂಥೇಳಿ ಉತ್ತರಗಳನ್ನು ಇಲ್ಲಿ ಬರ್ತವೆ. ಟೋಟಲ್ ನಿಮಗೆ ಏನಪ್ಪ ಅಂತಂದರೆ 2 ಅಂಕ ಸಿಗ್ತವೆ. 8 ಅಂಕ 60 ಅಂಕಗಳು ಸಿಕ್ಕು. ನಿಮಗೆ ಇಲ್ಲಿ ಪ್ರಬಂಧ ಒಂದನ್ನು ಕೊಟ್ಟಿದ್ದಾರೆ. ಬರಗಾಲ ಅಥವಾ ಜಾಗತೀಕರಣ 2ರ ಕುರಿತು ಒಂದು ಪತ್ರ ಬರೀರಿ, ಪ್ರಬಂಧ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಬಂಧ ಬರೆಯುವಾಗ ಮೊದಲೇ ಪೀಠಿಕೆಗೆ 1 ಅಂಕ ಇರ್ತದೆ, ವಿಷಯ ವಿವರಣೆಗೆ 2 ಅಂಕ ಇರ್ತದೆ, ಸಮಾರೋಪ ಕೊಡ್ತಿರಲ್ಲ ಅದಕ್ಕೆ 1 ಅಂಕ. ಟೋಟಲ್ ನಿಮಗೆ 4 ಅಂಕ. ಇನ್ನೊಂದು 4 ಅಂಕಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಬಂಧ ಇರ್ತದೆ. ನಿಮಗೆ ಎಷ್ಟು ಅಂಕಗಳಿಗೆ ಸಂಬಂಧಿಸಿದ್ದು 4 ಅಂಕಗಳು. ಸಣ್ಣದಾದಂಥ ಪೀಠಿಕೆ ಬರೀರಿ. ಬರಗಾಲ ಎಂದರು, ಬರಗಾಲ ಏಕೆ ಬಿತ್ತು, ಬರಗಾಲಕ್ಕೆ ಕಾರಣಗಳೇನು ಬಂತು ಬರೀರಿ. ಜೊತೆಗೆ ಅದು ವಿವರಣೆಯನ್ನು ಕೊಡಿ, ಬರಗಾಲ ಎಂದರೇನು ಅಂಥೇಳಿ. ಜೊತೆಗೆ ಸಮಾರೋಪ ಎಲ್ಲವನ್ನು ಕ್ರೋಢೀಕರಿಸಿ ಕೊನೆಗೆ ಒಂದು 4 ಲೈನಲ್ಲಿ ಸಮಾರೋಪ ಬರೆದ್ರೆ 4 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ಪತ್ರಲೋಕನ, ನಿಮ್ಮ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟವನ್ನು ಕುರಿತು ಹೆಸರಿಸಿ ಒಂದು ಏನಪ್ಪ ಅಂತಂದರೆ ಲೆಟ್ರನ್ನು ಬರೀರಿ ಅಂತ ಕೇಳಿದ್ರೆ, ಆರಂಭ ನೀವು ಯಾರಿಗೆ ಬರೀತೀರಿ, ಯಾರು ಬರೆಯಾಕತ್ತೀರಿ ಅಂತೇಳಿ 1 ಬರೆದ್ರೆ 1 ಅಂಕ. ಒಡಲು ವಿಷಯಕ್ಕೆ 2 ಅಂಕ, ಮುಕ್ತಾಯಕ್ಕೆ 1 ಅಂಕ. ಒಟ್ಟು 4 ಅಂಕಗಳು. ಅಲ್ಲಿ ವೈಯಕ್ತಿಕ ಪತ್ರನೂ ಇದೆ, ವ್ಯವಹಾರಿಕ ಪತ್ರನೂ ಇದೆ ಅಂತ ಹೇಳ್ತೀನಿ. ಸೊ ಇಷ್ಟು ನಿಮಗೆ ಏನಪ್ಪ ಅಂತಂದರೆ ಈ ಒಂದು 2025 ಎನ್ಯುವಲ್ ಎಕ್ಸಾಮ್ಗೆ ತಯಾರಿ ಮಾಡಿಕೊಂಡಾಗ ನಿಮಗೆ 60ಕ್ಕಿಂತ ಹೆಚ್ಚು ಅಂಕಗಳು ಬೀಳ್ಬೋದು ಅಂತ ಹೇಳ್ತೀನಿ. ಸೊ ಮುಂದಿನ ಇನ್ನು ಕೆಲವು ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಬೀಳ್ತವೆ. ಆ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿವರಗಳನ್ನು ಕೊಡ್ಕೊತ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಆಲ್ ದ ಬೆಸ್ಟು ಫಸ್ಟ್ PUC ವಿದ್ಯಾರ್ಥಿಗಳು ಇನ್ನೇನು ಪರೀಕ್ಷೆ ಬರಿತಾ ಇದ್ದಾರೆ ಅವರೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸೊ ನಮಸ್ಕಾರ.